ಎಲ್ಪಿಜಿ ಗ್ಯಾಸ್ ಬಿಕ್ಕಟ್ಟು ಮಧ್ಯೆ ಚಾಲಕರಿಗೆ ದರ ಏರಿಕೆ ಶಾಕ್ ಕೂಡ ಎದುರಾಗಿದೆ. ಸುವರ್ಣ ನ್ಯೂಸ್ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಚಾಲಕರು. ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿರುವ ಇಂಡಿಯನ್ ಬಂಕ್ ಮುಂದೆ ಆಟೋ ಚಾಲಕರು ನಿಂತಿದ್ದಾರೆ. ವಾರದಲ್ಲಿ 3 ದಿನ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಕ್ಯೂ ನಿಲ್ತೀವಿ, 3 ದಿನ ಬಾಡಿಗೆ ಹೊಡಿತೀವಿ, ಮಕ್ಕಳನ್ನ ಸಾಕಬೇಕು, ದಿನಕ್ಕೆ 300 ರೂಪಾಯಿ ದುಡಿಯೋದಕ್ಕೂ ಕೂಡ ಆಗ್ತಾ ಇಲ್ಲ, ಜೀವನ ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ರಾಜ್ಯಾದ್ಯಂತ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾ ಇದ್ದು ಆಟೋ ಚಾಲಕರು ಕೂಡ ಇದರ ಬಗ್ಗೆ ಹೈರಾಣಕ್ಕೆ ಹೋಗಿದ್ದಾರೆ. ವಾರದಲ್ಲಿ 3 ದಿನ ನಾವು ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಲ್ತೀವಿ, ಮತ್ತೆ 3 ದಿನ ಬಾಡಿಗೆ ಹೊಡಿತೀವಿ, ಮಕ್ಕಳನ್ನ ಸಾಕಬೇಕು, ದಿನಕ್ಕೆ 300 ರೂಪಾಯಿ ದುಡಿಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಸುವರ್ಣ ನ್ಯೂಸ್ ಮುಂದೆ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಿಂಗೆ ಆದರೆ ತುಂಬ ಕಷ್ಟ ಇದೆ. ಗ್ಯಾಸ್ ಇಲ್ಲ, ಗಾಡಿ ಪ್ಯಾಸೆಂಜರ್ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ತೊಂದರೆ ಆಗ್ತಾಯಿದೆ. ಗಂಟೆ ಕ್ಯೂ ನಿಂತ್ಕೊಬೇಕು, ತುಂಬ ತೊಂದರೆ ಆಗ್ತಾಯಿದೆ. ನಾವು ಇವಾಗ 9:30ಗೆ ಬಂದಿದ್ದೀವಿ, ಇಷ್ಟೊತ್ತಿಗೆ ಸಿಗ್ತಾ ಇದೆ. ಇವಾಗ 300 ರೂಪಾಯಿ 500 ರೂಪಾಯಿ ಹೊಡೆಯೋದೇ ತುಂಬ ಕಷ್ಟದ ಕೆಲಸ ಆಗ್ಬಿಟ್ಟಿದೆ. ಒಂದು 600 700 ರೂಪಾಯಿ 800 ರೂಪಾಯಿವರೆಗೂ ಮಾಡ್ಕೊತಾ ಇದ್ದವು. ತುಂಬ ಜಾಸ್ತಿ ಆಗಿದೆ. ಫಸ್ಟ್ 65 ರೂಪಾಯಿ ಇತ್ತು, ಅದು ಮುಂಚೆ 55 ರೂಪಾಯಿ ಇತ್ತು, ಇವಾಗ 90 ರೂಪಾಯಿ ಬಂದಿದೆ. ತುಂಬ ಕಷ್ಟ ಆಗ್ತಾಯಿದೆ. ಪ್ಯಾಸೆಂಜರ್ ಗ್ಯಾಸ್ ಇಲ್ಲ, ಎಲ್ಲಿ ಕರ್ಕೊಂಡು ಹೋಗೋಣ ನಾವು? ಹಾಗಾದ್ರೆ ಸಾಧ್ಯವಿಲ್ಲ. ಗ್ಯಾಸ್ ಇಲ್ಲ ಗಾಡಿ ನಿಲ್ಲಿಸಲೇಬೇಕು. ಹೌದು, ನಮ್ಮ ಮನೆಗೆ ನಾನು ಗಂಡ ಹೆಂಡತಿ ಇಬ್ಬರು ಇರೋದು, ನಾವು ದುಡಿಲೇಬೇಕು, ಇಲ್ಲಾಂದ್ರೆ ಜೀವನ ನಡೆಯಲ್ಲ. ಬಾಡಿಗೆ ಕಟ್ಟೋದು ನಿಲ್ಸೋಕ್ಕಾಗಲ್ವಲ್ಲ. ಇದು ಬಿಟ್ಟರೆ ಬೇರೆ ಜೀವನನೇ ಇಲ್ಲ. ನಮಗೆ 34 ವರ್ಷದಿಂದ ಇದನ್ನೇ ಮಾಡ್ತಾಯಿದ್ದೀವಿ, ಇದನ್ನೇ ಮಾಡ್ಬೇಕಿನ್ನ ನಾವು ಇರೋವ್ರಿಗೂ ಇದನ್ನೇ ಮಾಡ್ಬೇಕು. ಇದು ಬಿಟ್ಟು ಬೇರೆ ಆಪ್ಷನ್ಸೇ ಇಲ್ಲ ನಮಗೆ. ಇದು ಇವಾಗ ಇಲ್ಲಿ ಬಂಕ್ ಹತ್ರ ಬಂದಿದ್ದೀವಿ. ಒಂದು ದಿವಸ ಗ್ಯಾಸ್ ಹಾಕ್ಸೋದೇ ಆಗುತ್ತೆ, ಒಂದು ದಿವಸ ಗಾಡಿ ಓಡಿಸೋದಾಗುತ್ತೆ. ಹಿಂಗಾದ್ರೆ ಜೀವನ ಮಾಡೋದು ಕಷ್ಟ. ಏನು ಮಾಡೋದು? ಮನೆಗೆ ಒಬ್ಬರೇ ಸರ್ ದುಡಿಯೋದು, ತುಂಬ ಕಷ್ಟ ಆಗ್ತಾಯಿದೆ. ಈ ಜೀವನ ಆಟೋನೇ ಬೇಡ ಅನಿಸ್ತಾ ಇದೆ ನಮ್ಗೆ, ಆಟೋ ಲೈನೇ ಬೇಡ ಅನಿಸ್ತಾ ಇದೆ. ಜೀವನ ತುಂಬ ಕಷ್ಟ. ಏನು ಮಾಡೋದು ಹಿಂಗಾದ್ರೆ? ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಈ ಗ್ಯಾಸಕ್ಕೆ ಯಾರು 10 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ಕೊಡಲ್ಲ, ಏನು ಕೊಡಬೇಕು ಅಂತಾರೆ. ಏನು ಮಾಡೋದು? ಗೌರ್ಮೆಂಟು ಏನು ಇನ್ನೂವರೆಗೆ ಏನು ಮಾಡಲಿಲ್ಲ. ಗೌರ್ಮೆಂಟು ಏನು ಪ್ರಯೋಜನ ಇಲ್ಲ. ನಾವು ಆಲೇ ಒಂದು 15 ವರ್ಷದಿಂದ ಓಡಿಸ್ತೀವಿ ಸರ್. ಏನು ಮಾಡೋದು? ಏನು ನಮಗೇನು. ಸದ್ಯ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಮಸ್ಯೆ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ ಗ್ಯಾಸ್ ಸಿಗದೆ ಕಂಗಾಲಾಗಿದ್ದಾರೆ. ಸದ್ಯ ನಾನು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಗ್ಯಾಸ್ ಬಂಕ್ ಬಳಿ ಇದ್ದೇನೆ. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೇವೆ. ಅಂದರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಆಟೋಗಳು ಕ್ಯೂ ಆಗಿ ನಿಂತಿರುವಂಥದ್ದು. ಅಂದರೆ 5 ಗಂಟೆ, ಸರಿಸುಮಾರು 5 ರಿಂದ 6 ಗಂಟೆಗೆ ಗ್ಯಾಸನ್ನು ಹಾಕ್ಸ್ಕೊಳ್ಳಿಕ್ಕೆ ಆಟೋಗಳು ಕ್ಯೂ ನಿಂತಿರೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಸಾಲುಗಟ್ಟಿರುವಂಥ ಆಟೋಗಳು. ಒಂದು ಕಡೆ ಕ್ಯೂ ನಿಂತರೂ ಸಹ ಬಂಕ್ಗಳಲ್ಲಿ ಸ್ಟಾಕ್ ಖಾಲಿ ಆದರೆ ಮತ್ತೆ ವಾಪಸ್ ಮನೆಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಸದ್ಯ 500 ರಿಂದ 600 ಆಟೋಗಳು ಈಗಾಗಲೇ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಇಡೀ ದಿನ ಕ್ಯೂ ಅಲ್ಲಿ ನಿಂತರೆ ಮಾತ್ರ ಗ್ಯಾಸ್ ಸಿಗುತ್ತೆ. ಅಂದರೆ 6 ಗಂಟೆ ಬಂದವರಿಗೆ ಮಾತ್ರ ಗ್ಯಾಸ್ ಸಿಗುವಂಥದ್ದು. ಒಂದು ದಿನ ಗ್ಯಾಸನ್ನು ಹಾಕ್ಸ್ಕೊಳ್ತೇವೆ, ಮತ್ತೊಂದು ದಿನ ಏನು ಬಾಡಿಗೆಯನ್ನು ಹೊಡಿತೀವಿ ಅನ್ನೋಂಥ ಒಂದಿಷ್ಟು ಮಾಹಿತಿಯನ್ನು ಸಹ ಆಟೋ ಚಾಲಕರು ತಿಳಿಸಿರುವಂಥದ್ದು. ಸದ್ಯ ನೀವು ನೋಡ್ತಾ ಇದ್ದೀರಾ ರಾಜಾಜಿನಗರದಲ್ಲಿರುವಂತಹ ಏನು ಗ್ಯಾಸ್ ಬಂಕ್ ಬಳಿ ಈಗಾಗಲೇ ಕ್ಯೂ ನಿಂತಿರುವಂಥದ್ದು. ಬೆಳಗ್ಗೆಯಿಂದ ಕ್ಯೂ ನಿಂತಿರುವ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. ಇಡೀ ದಿನ ಸಾಮಾನ್ಯವಾಗಿ ನಾವು ಬಾಡಿಗೆ ಹೊಡಿಬೇಕಂದ್ರೆ ಒಂದು ಇಡೀ ದಿನ ನಿಂತ್ಕೊಂಡು ಆಟೋ ಏನು ಬಂಕ್ಗಳಲ್ಲಿ ನಿಂತ್ಕೊಂಡು ಗ್ಯಾಸನ್ನು ಹಾಕ್ಸ್ಕೊಂಡು ನಂತರ ನೆಕ್ಸ್ಟ್ ಡೇ ನಾವು ಬಾಡಿಗೆಯನ್ನು ಹೊಡಿಬೇಕನ್ನೋಂಥದ್ದು ಸಹ ಏನು ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಸರ್ಕಾರ ನಮಗೆ ಎಷ್ಟೇ ಸಮಸ್ಯೆಗಳಾದರೂ ಸರ್ಕಾರ ಒಂದು ಕಡೆ ಸ್ಪಂದಿಸ್ತಾ ಇಲ್ಲ, ಇನ್ನೊಂದು ಕಡೆ ಗ್ಯಾಸ್ ರೇಟ್ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಕಸ್ಟಮರ್ಸು ಸಹ ನಮಗೆ ಹೆಚ್ಚಿಗೆ ಹಣವನ್ನು ಕೇಳಿದ್ರೆ ಕೊಡೋದಿಲ್ಲ ಅಂತ ಒಂದಿಷ್ಟು ಅಳಲನ್ನು ಸಹ ಆಟೋ ಚಾಲಕರು ತೋಡ್ಕೊತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.